ಒಮ್ಮೆ ಏನಾಯ್ತಂದ್ರೆ ಸಣ್ಣದ ಹಳ್ಳಿಯೊಳಗ ಇಬ್ಬರು ಅಣ್ಣ ತಮ್ಮರು. ಅಣ್ಣ ಮಾಸ್ತರ್ ಇದ್ದ, ಶಿಕ್ಷಕ ಮಾಸ್ತರ್. ತಮ್ಮ ರೈತ ಇದ್ದ. ಇಬ್ಬರದು ಮದುವೆ ಆಗಿತ್ತು. ಮನೆ ದೊಡ್ಡ ಮನೆ. ಈಗಿದು ಜಗಕ್ಕೆ ಹೆಂಗೆ ಕಂಪೌಂಡ್ ಅದಲ್ಲ ಹಂಗೆ ದೊಡ್ಡ ಅಂಗಳ, ಸುತ್ತಮುತ್ತ ಕಂಪೌಂಡ್ ಇತ್ತು. ಸುಂದರವಾಗಿರುವಂಥ ಸಂಸಾರ ನಡೆದಿತ್ತು. ಅಣ್ಣ ಮಾಸ್ತರ್ ಇದ್ದ. ಮುಂಜಾನೆ ಎದ್ದ ತಕ್ಷಣ ಏನಿದ್ದಿದ್ದು ಅದು ಊಟ ಮಾಡ್ತಿದ್ದ. ಊಟ ಮಾಡಿ ಶಾಲೆಗೆ ಹೋಗಿ ಪಾಠ ಹೇಳಿ ಮತ್ತೆ ಮನೆಗೆ ಬರ್ತಿದ್ದ. ತಮ್ಮ ಏನಿದ್ದಿದ್ದು ಊಟ ಮಾಡಿ ಹೊಲಕ್ಕೆ ಹೋಗಿ, ಹೊಲ ಎಲ್ಲ 20 ಎಕರೆ ಜಮೀನು ಇತ್ತು. 20 ಎಕರೆ ಜಮೀನನ್ನು ನೋಡ್ಕೋತಿದ್ದ. ದನ ಕರು ಎತ್ತ ಹಾಲು ಹೈನ ಎಲ್ಲ ಸುಖವಾಗಿತ್ತು. ಏನೂ ಕೊರತೆ ಇದ್ದಿದ್ದಿಲ್ಲ ಸಂಸಾರದೊಳಗೆ. ಗಂಡನನ್ನು ಅರ್ಥ ಮಾಡಿ ಹೆಂಡತಿ ಬದುಕಬೇಕು, ಹೆಂಡತಿನನ್ನು ಅರ್ಥ ಮಾಡಿಕೊಂಡು ಗಂಡ ಬದುಕಬೇಕು. ತಮ್ಮನನ್ನು ಅರ್ಥ ಮಾಡಿಕೊಂಡು ಅಣ್ಣ ಬದುಕಬೇಕು, ಅಣ್ಣನನ್ನು ಅರ್ಥ ಮಾಡಿಕೊಂಡು ತಮ್ಮ ಬದುಕಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಮನೆ ಸ್ವರ್ಗ ಆಗ್ಲಕ್ಕೆ ಸಾಧ್ಯ ಅದ. ಹಂಗೆ ಭಾಳ ಸುಖವಾಗಿತ್ತು, ಚಂದಿತ್ತು, ಆನಂದಿತ್ತು. ಎಲ್ಲನೇ ಏನು ಕೊರತೆನೇ ಇದ್ದಿದ್ದಿಲ್ಲ. ರೊಕ್ಕ ತಗೋರಿ ಎಷ್ಟು ಬೇಕಾದಷ್ಟು, ಅನಾಜ್ ತಗೋರಿ ಎಷ್ಟು ಬೇಕಾದಷ್ಟು, ಅದಕ್ಕೂ ಕೊರತೆನೇ ಇದ್ದಿದ್ದಿಲ್ಲ. ಎಲ್ಲ ಆನಂದಿತ್ತು. ಒಮ್ಮೆ ಏನಾಯ್ತಂತಂದ್ರೆ ಹಳ್ಳ್ಯಾಗ ಸುಮ್ಮಿರ್ತಾರ. ಒಂದು ಮುದುಕಿ ಬಂದಳು. ಸಣ್ಣ ತಮ್ಮನ ಹೆಂಡತಿ ಹೊಲಕ್ಕೆ ಹೋಗಿದ್ದರು ಕೆಲಸ ಮಾಡಕ್ಕೆ. ಸ್ವತದ ಹೊಲದಾಗ ಯಾರೂ ಇದ್ದಿದ್ದಿಲ್ಲ. ಮಾಸ್ತರ ಶಿಕ್ಷಣ ಶಾಲೆಗೆ ಹೋಗಿದ್ದ ಪಾಠ ಹೇಳಕ್ಕೆ. ಮಾಸ್ತರ್ನ ಹೆಂಡತಿ ಒಬ್ಬಕಿನೇ ಇದ್ದಳು. ಒಬ್ಬಕಿ ಮುದುಕಿ ಬಂದಳು. ಕೆಲವು ಮಂದಿಗೆ ಮನೆ ಚಂದ ಇರೋದು ಚಂದ ಕಾಣಲ್ಲ. ಭಾಳ ಚಂದ ಮನೆ ಇತ್ತಂತಂದ್ರೆ ಈ ಮನೆಯಲ್ಲಿ ನರಕ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಭಾಳ ಮಂದಿ ವಿಚಾರ ಮಾಡ್ತಾ ಇರ್ತಾರೆ. ಚಂದ ಮನೆ ಇತ್ತು, ಮುದುಕಿ ವಿಚಾರ ಮಾಡಿದಳು, ಯಾರೂ ಇಲ್ಲ ಏನಿಲ್ಲ ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿದಳು. ನೋಡಿ ಬಂದಳು ಹಿಂಗೆ ಮನ್ಯಾಗ ಬಂದಳು. ಬಂದ ತಕ್ಷಣ ಏನು ಮಾಡತ್ತೀಯವ್ವ? ಏನಿಲ್ಲ ಎಲ್ಲ ಆರಾಮದ. ಎಲ್ಲರೂ ಎಲ್ಲಿ ಹೋಗ್ಯಾರ? ನಮ್ಮ ಮನೆಯವರು ಶಾಲೆಗೆ ಹೋಗ್ಯಾರ. ಮತ್ತು ಇವರಿಬ್ಬರು ಹೊಲ್ದಾಗ ಕೆಲಸ ಅದ, ದಗ್ದ ಮಾಡಕ್ಕೆ ಕೆಲಸ ಮಾಡಕ್ಕೆ ಹೋಗ್ಯಾರ. ಈಗ ನಾ ಎಲ್ಲರಿಗೆ ಅಡುಗೆ ಮಾಡಕತ್ತೀನಿ. ಅಡುಗೆ ಮಾಡತ್ತೀನಿ. ಆಯ್ತವ್ವ, ಭಾಳ ಚಂದ ಆಯಿತು. ಒಂದು ಮಾತು ಹೇಳಬೇಕಂತ ಮಾಡೇನಿ ನಿನಗೆ. ಭಾಳ ದಿವಸದಿಂದ ಒಂದು ಮಾತು ಹೇಳ್ಬೇಕನ್ನತ್ತೀನಿ. ನೀ ಅಂದ್ರೆ ತಪ್ಪು ತಿಳ್ಕೊತಿ ಅಂತ ಹೇಳಿ ನಂಗೆ ಮುಜುಗರ ಆಗ್ಲತ್ತದ. 1 ವರ್ಷ 2 ವರ್ಷ ಐತವ್ವ, ನಾವು ನಿಂಗೆ ಹೇಳ್ಬೇಕನ್ನಾಕತ್ತೀನಿ. ಏನದ ಮಾತು ಅಂತಂದುಳಕ್ಕಿ. ಏನಿಲ್ಲ, ನಾ ಹೇಳಿದ್ರೆ ನಿನ್ನ ಕೆಟ್ಟ ಅನ್ನಿಸ್ತದ, ನಾ ಹೇಳಿದ್ರೆ ಮನೆ ಹೊಡಿತಿ ಅಂತ ನಿನಗನ್ನಿಸ್ತದ. ಆದರೆ ನೀನು ಒಳ್ಳೇದಕ್ಕೆ ಹೇಳತ್ತೇನಿ ಅವ್ವ. ಹೇಳಂದ್ರು ಹೇಳ್ತೇನೆ, ಬಿಡು ಅಂದ್ರು ಬಿಡ್ತೇನೆ. ಬಂದಾಳ ಹೇಳಕ್ಕ. ಆಕಿ ಬಂದಾಳೆ ಹೇಳಕ್ಕ. ಮತ್ತಂತಳ ನೀ ಹೇಳಂದ್ರು ಹೇಳ್ತೇನೆ, ಬಿಡಂದ್ರು ಬಿಡ್ತೇನೆ ಅವ್ವ. ಈಕಿ ಅಂದಳು, ಏನದ ಹೇಳಾರ ಹೇಳ. ಏನಿಲ್ಲ ಕೇಳ. ಹೇಳ. ಹುಚ್ಚಿ, ನಿನ್ನ ಗಂಡ ಮಾಸ್ತರ್ ಅದಾನ, ತಿಂಗಳಿಗೆ 50,000 ರೂಪಾಯಿ ಪಗಾರ ಅದ. ನೀವು ಇಬ್ಬರು ಬೇರೆ ಆಗಬೇಕಿಲ್ಲ. ಇವ ಏನೋ ಹೊಲಕ್ಕೆ ದುಡಿತಾನ, ದುಡ್ದು ಸಾಯ್ತಾನ. ಅವಂದೇನದ ಗಳಿಕೆ? ಏನೂ ಇಲ್ಲ.
ನೀನೇ ಬೇರೆ ಆದರೂ ಮುಗಿದೋಯ್ತು. ನಿನ್ನ ಗಂಡಗೆ ಹೇಳು ಬೇರೆ ಆಗ. ಈಕಿಗೆ ಅನ್ನಿಸ್ತು, ಹಾಂ ಕರೆಕ್ಟ್ ಅದ ಇದು ಮಾತು. ನಿಂದ್ರ ಕೂಡಂತಂದಳು. ಕುಂದ ತಕ್ಷಣ ಮತ್ತೆ ಒಲಿ ಮೇಲೆ ಚಾನ ಇಟ್ಟುಳಿಕಿ. ಇಂಥ ಹೆಣ್ಮಕ್ಳಿಗೆ ಸುದ್ದಿ ಬೇಕು, ಸುದ್ದಿ ಬರೋಣ ಮುಗ್ದಾಯ್ತು. ಚಾನ ಇಟ್ಟಳು ಒಲಿ ಮ್ಯಾಲ, ಚಾ ಕುಡ್ದ ಹೋಗ. ಚಾ ಎದಕ್ಕೆ ಮಾಡ್ತೀಯವ ಬೇಡ ಅಂತಂದಳು ಮುದುಕಿ. ಮನುಷ್ಯನಗರ ಕುಡಿಯೋದದ. ಮತ್ತೆ ಮ್ಯಾಲ ಮಾತಿಗೆ ಅಂತಾಳೆ, ಏನು ಚಾ ಎದಕ್ಕೆ ಇಡ್ತಿ? ಸುಮ್ ಕೂಡ ಇಡ್ತೇನೆ ಕೂಡ. ಮತ್ತಿನ ಹೇಳಿ, ಏನಾರ ಹೇಳದ ಏನು ಹೇಳು. ಏನಿಲ್ಲ ಯವ್ವ, ಇಷ್ಟೇ ಹೇಳದ, ನೀವು ಬೇರೆ ಆಗಿ ಚಂದಿರ್ತೀರಿ, ಸುಖವಾಗಿರ್ತೀರಿ ಅಂತ ಹೇಳಿ 4 ಮಾತು ಬಣ್ಣದ ಮಾತು ಹೇಳಿ ಮತ್ತು ಚಾ ಸೋಸ್ಕೊಟ್ಟಳು. ಚಾ ಕುಡಿದಳು. ಕುಡಿದ ತಕ್ಷಣ ಏನು ಹೇಳದ ಅದೆಲ್ಲ ಹೇಳಿ ಮುದುಕಿ ಹೋದಳು. ಹಿಂಗಾದ ತಕ್ಷಣ ಈಕಿಗೆ ಮನುಷ್ಯನಲ್ಲಿ ಹುಟ್ಟುತ್ತೇನೋ ಬೇರೆ ಆಗ್ಬೇಕು, ಒಟ್ಟು ಬೇರೆ ಆಗ್ಬೇಕು. 10 ವರ್ಷ ಕೂಡಿರುವಂಥ ಅಣ್ಣ ತಮ್ಮರು ಎಲ್ಲರೂ ಈಗ ಬೇರೆ ಆಗ್ಬೇಕಂತ ಹೇಳಿ ಮನುಷ್ಯನೊಳಗೆ ಬಂತ. ಸ್ವಚ್ಛವಾಗಿರುವಂಥ ಮನಸ್ಸು ವಿಷಭರಿತವಾಗಿತ್ತು. ಗಂಡ ಬಂದ 5 ಗಂಟೆ ಹಾಕಿ ಮಕ್ಕೊಂಡಳು ಆರಾಮ್. ಗಂಡ ಬಂದ ತಕ್ಷಣ ಕಾಲಿಗೆ ನೀರು ಕೊಡಕ್ಕಿ, ಚಾ ಇಡಕ್ಕಿ, ನಾಷ್ಟ ಕೊಡಕ್ಕಿ ಆಗೊತ್ತೇನೂ ಇಲ್ಲ, ಆರಾಮ್ ಮಕ್ಕೊಂಡಾಳ. ಮಾಸ್ತರ್ ಬಂದ ತಕ್ಷಣ ಏನಾಗ್ಯದ ಅಂತಂದ. ಏನೂ ಇಲ್ಲ. ಅಲ್ಲ ಹೇಳಿ ಏನಾಗ್ಯದ ನಿನಗೆ ಗೊತ್ತಾಕೈತೆ. ಬಂದ ತಕ್ಷಣ ನೀರು ಕೊಡ್ತಿದ್ದಿ, ಕಾಲಿಗೆ ಚಾ ಮಾಡಿಕೊಡ್ತಿದ್ದಿ, ಗೊತ್ತು ಮಾತಿಲ್ಲ ಕತೆ ಇಲ್ಲ, ಏನಾಗ್ಯದ ಹೇಳ. ಏನೂ ಇಲ್ಲ. ನಂದು ಒಂದು ಮಾತು ನೀವು ನಡೆಸ್ಕೊಡ್ಬೇಕು. ಏನದ ಮಾತು? ಏನಿಲ್ಲ, 10 ವರ್ಷ ನಾವು ಕೂಡಿದ್ದೇವು. ಈ ಕೂಡಿ ಇರಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕಂತ ಕೇಳಂಗಿಲ್ಲ. ಬ್ಯಾರೆ ಆದರೆ ನಿನ್ನ ಜೊತೆಗೆ ಮಾತಾಡ್ತೇನೆ, ಅಡುಗೆ ಮಾಡ್ತೇನೆ, ನಿಂದು ಸೇವಾ ಮಾಡ್ತೇನೆ. ಇಲ್ಲ ಅಂದ್ರೆ ಇಲ್ಲ, ನೀನ ಮಾಡ್ಕೋ. ಇವ ಅಂದ, ಅಲ್ಲಿ ಶಾಲೆಗೆ ಹೋಗ್ಲಿ, ಏನು ಅಡುಗೆ ಮಾಡ್ಕೊಂಡು ನಾವು ಊಟ ಮಾಡಲಿ. ಇಷ್ಟು ದಿನ ಇಲ್ದ ಈಗ್ಯಾಕಿಂತ ಮನುಷ್ಯನಾಗ ಬಂತು ನಿಂದ ಅಂತ ಗಂಡ ಕೇಳ್ದ. ಆಕೆ ಅಂದಳು, ಅದು ಮುಂದಿಂದ ಹಿಂದಿಂದ ಏನು ವಿಚಾರ ಮಾಡೋದಿಲ್ಲ, ಮಾತಾಡಂಗಿಲ್ಲ. 1 2 ಬೇರೆ ಆಗ್ಬೇಕಂದ್ರೆ ಬೇರೆ ಆಗ್ಬೇಕು. ಇವ ಅಂದ, ಆಯ್ತು ನೋಡ್ರಿ, ಅರ್ಧಂಬರ್ಧ ಮಾಸ್ತರ, ಪರಿಪೂರ್ಣ ಮಾಸ್ತರ್ ಅಲ್ಲ ಏನಲ್ಲ, ಅರ್ಧಂಬರ್ಧ ಮಾಸ್ತರ್. ಪಡಲ್ಲ ಅಂತ ತೇಲಿ ಇಲ್ಲಿ ಗಲ್ಲು ಮೇಲೆ ಕುಡ್ತಿದ್ದ ಅಂತಂದ್ರೆ ಸುಮ್ಮ ಕೂಡ್ತಿದ್ಳು ಆಕಿ. ಅವ ಏನು ಹೇಳ್ತಾನ ಅಷ್ಟೇ ಕೇಳವ. ಇವ ಅರ್ಧಂಬರ್ಧ ಮಾಸ್ತರ್. ಆಯ್ತು, ತಮ್ಮ ಬರಲಿ, ತಮ್ಮ ಬರೋಣ, ತಮ್ಮ ಸರಿ ಮಾತಾಡಿ ಹಂಚಿಕೆ ಹಾಕೋನು, ಅದೇನು ದೊಡ್ಡದಿಲ್ಲ. ತಮ್ಮ ಬಂದ, ಅಣ್ಣ ಅಂದ, ಮಾಸ್ತರ್ ಅಂದ, ನೋಡು ತಮ್ಮ 10 ವರ್ಷ ಆಯ್ತು ನಾವು ಕೂಡಿದೆವು. ಹೌದು, ಈಗ ಒಂದು ಕೆಲಸ ಮಾಡ್ರಿ, ನನಗೆ ಅನ್ಸತ್ತದ ಈಗ ನಾವು ಬೇರೆ ಆಗ್ಯಾರ. ತಮ್ಮಂದ ನನ್ನ ಕಡೆಯಿಂದ ಏನಾರ ತಪ್ಪಾಗಿದೆ ಏನು ಹೇಳ. ನೀನು ಕೆಲಸ ಮಾಡತ್ತಿದ್ದಿ, ನಾನು ಕೆಲಸ ಮಾಡತ್ತೀನಿ, ನನ್ನ ಕಡೆದಿಂದ ಏನಾರ ತಪ್ಪಾಗಿದೆ ಅಂತ ಹೇಳ. ಏನೂ ತಪ್ಪಾಗಿಲ್ಲ. ನೀನೇ ದುಡಿ, ನೀನೇ ಆರಾಮಿರು, ನಾನು ದುಡಿತೇನೆ, ನಾನು ಆರಾಮಿರ್ತೀನಪ್ಪ, ಸಾಕೀಗ. ತಮ್ಮ ಅಂದ, ಆಯ್ತು ಈಗ ಆಗೋದೇನು, ಇನ್ನು 4 ವರ್ಷಕ್ಕೆ ಆಗೋದೇನು, ಯಾಗಾದರೂ ಬೇರೆ ಆಗಬೇಕಲ್ಲ. ಈಗಾಗೋದು ಅಷ್ಟೇ ಅದ, ನಾಳೆ ಆಗೋದು ಅಷ್ಟೇ ಅದ. ಆಯ್ತು ಬೇರೆ ಆಗೋಣ. ಆಯ್ತಾ? ಆಯ್ತು. ಊರಾಗಿನ ಹಿರಿಯರಿಗೆ ಕರೆದ್ರು, ಬರ್ರಪ್ಪ. ಊರಾಗಿನ ಹಿರಿಯರು ಬಂದರು, ಕುತ್ಕೊಂಡ್ರು. ಏನಾಗ್ಯದ? ಏನಿಲ್ಲ, ನಾವು ಇಬ್ಬರು ಬೇರೆ ಆಯ್ತೇವೆ, ಹಂಚಿಕೆ ಮಾಡಿ. ಆಯ್ತು, ಹಂಚಿಕೆ ಮಾಡ್ತೀವಿ. ಎಷ್ಟದ ಹೊಲ? 20 ಎಕರೆ ಅದ. ನಿನಗೆ 10 ಎಕರೆ, ನಿನಗೆ 10 ಎಕರೆ. ನೀ ಮ್ಯಾಲೆ ಕೂಡು, ನೀ ತೆಳಗೆ ಕೂಡು. ಹೊಲ್ದಾಗ ಇಲ್ಲೆಲ್ಲ ಹೊಲ್ದಾಗಿಂದ ಹೇಳತ್ತೀನಿ. ಮ್ಯಾಲ ಬಾಜು ನೀ, ಕೆಳಗೆ ಬಾಜು ನೀ. ನಿಂಗೆ 10 ಎಕರೆ, ನಿಂಗೆ 10 ಎಕರೆ ಆಯ್ತು ರೀ. ಈಗ ಮನೆ ಅದ, ಈ ಮನೆಯೊಳಗೆ ನೀ ಅರ್ಧ ಮನೆ, ನೀ ಅರ್ಧ ಮನೆ ಆಯ್ತು ರೀ ಅಂತಂದ್ರು. ಅಂಗಳದ ಮುಂದೆ ನಿಂಗೆ ಅರ್ಧ ಅಂಗಳ, ನಿಂಗೆ ಅರ್ಧ ಅಂಗಳ.
ಆಯ್ತು ರೀ. ಅಲ್ಲಿ ಏನಾಗಿತ್ತಂತಂದ್ರೆ ಅಂಗಳದೊಳಗ ಇಬ್ಬರು ಅಣ್ಣ ತಮ್ಮರು ಏನು ಮಾಡಿದ್ರು ಅಂತಂದ್ರೆ ತೆಂಗಿನ ಗಿಡ ಹಚ್ಚಿದ್ರು. ತೆಂಗಿನ ಗಿಡ, ಎದ್ರ ಗಿಡ? ತೆಂಗಿನ ಗಿಡ. 1 ಇಂಚ್ ಅದು ಅಣ್ಣನ ಕಡೆ ಹೋಯ್ತದು. 1 ಇಂಚ್ ಅಣ್ಣನ ಕಡೆ ಹೋಯ್ತು. ಮತ್ತು ಎಲ್ಲರೂ ಹೇಳಿದ್ರು, ನೋಡು 1 ಇಂಚ್ ಅಣ್ಣನ ಕಡೆ ಹೋಗ್ಯದ, ನೀವು ಇಬ್ಬರು ಹಚ್ಚಿರಿ, ಇಬ್ಬರದು ಅಧಿಕಾರದ, ಆದರೆ ಹಂಚಿಕೆ ಮಾಡತ್ತೀವಿ, ಅದು 1 ಇಂಚ್ ಫರಕ್ ಬರತ್ತದ, ವ್ಯತ್ಯಾಸ ಬರತ್ತದ, ಅದು ಅಣ್ಣನ ಕಡೆ ಹೋಗ್ಯದ. ಆಯ್ತು ರೀ ಅಪ್ಪ ಅಂತಂದರು. ಎಲ್ಲ ಕಂಪೌಂಡ್ ಹಾಕ್ಕೊಂಡ್ರು, ಯಾರ್ದವ್ರು ಇರಾಕತ್ತರು. ಹಿಂಗೆ ನಡೆದಿತ್ತು. ಅದು ತೆಂಗಿನ ಗಿಡ ಬೆಳೀತಾ ತೆಂಗಿನ ಗಿಡ ಏನು ಸರಳ ಹೋಗತ್ತೇನ? ಬೆಳೀತಾ ಈ ಕಡೆರ ಬಾಗ್ತತ್ ಒಂದು, ಇಲ್ಲ ಈ ಕಡೆರ ಬಾಗ್ತತ್ ಒಂದು. ಅದು ನೆಟ್ಟಿಗೆ ಬೆಳೆದ ತಮ್ಮನ ಅಂಗಳದಾಗ ಹಿಂಗೆ ಬಾಗಿತ್ತದ ಗಿಡ. ಯಾವ ಗಿಡ? ತೆಂಗಿನ ಗಿಡ. ನೆಟ್ಟಿಗೆ ಬೆಳೆದ ತಮ್ಮನ ಅಂಗಳದಾಗ ಹಿಂಗೆ ಬಾಗಿತ್ತು. ಇವರು ಇಬ್ಬರು ಮನುಷ್ಯನಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಏನಿಲ್ಲ, ಎಂತಿಲ್ಲ. ಒಂದಿನ ಏನಾಯ್ತಂದ್ರೆ ಶುಕ್ರವಾರ ಅವತ್ತು ಅಮಾವಾಸ್ಯೆ. ಶುಕ್ರವಾರ ಅಮಾವಾಸ್ಯೆ. ಮತ್ತಿ ಮುದುಕಿ ಬಂದಳು. ಎದಕ್ಕೆ? ಚಾಕ ಹಾಲು ಬೇಕಾಗಿದ್ದು ಇದಕ್ಕೆ ಮುದುಕಿಗೆ. ಮುದುಕಿ ಬಂದಳು, ಗ್ಲಾಸ್ ತಗೊಂಡು ಬಂದಳು. ಆ ಮುದುಕಿ ಹಿಂಗೆ ತಮ್ಮನ ಮನೆಗೆ ಬರ್ಬೇಕಂತೇಳಿ ಹಿಂಗೆ ಬರ್ಲಾಕ, ಅಂಗಳದಾಗ ಹಿಂಗೆ ಹೆಜ್ಜೆ ಇಡಾಕ, ಮ್ಯಾಲ ಇದ್ದ ತೆಂಗಿನ ಗಿಡ ಮ್ಯಾಲಿನ ತೆಂಗಿನಕಾಯಿ ತೆಳಗೆ ಬೀಳಾಕ, ಈ ತೆಂಗಿನಕಾಯಿ ತೆಳಗೆ ಬಿದ್ದದನ್ನ ತಮ್ಮನ ಹೆಂಡತಿ ನೋಡಿದಳು. ನೋಡಿದ ತಕ್ಷಣ ಆ ತೆಂಗಿನಕಾಯಿ ತಗೊಂಡು ಹೋಗಿ ಮನ್ಯಾಗ ಇಟ್ಟಳು. ಈ ಮುದುಕಿ ಎದಕ್ಕೆ ಬಂದಿದ್ದಳಕಿ? ಹಾಲು ಕೇಳಕ್ಕೆ. ಅಂಗಳದಾಗರ ಹೆಜ್ಜೆ ಇಟ್ಟಾಳ. ಮತ್ತು ಬರಬೇಕಿಲ್ಲ, ಬಂದಿಲ್ಲ. ಮತ್ತು ಅಣ್ಣನ ಮನೆಗೆ ಹೋದಳಕಿ. ಹೋದಳು. ಏನು ಮಾಡತ್ತೀಯವ್ವ ಕಲ್ಲವ್ವ? ಏನಿಲ್ಲವ್ವ ಸಂಗವ್ವ, ಕೆಲಸ ಮಾಡತ್ತೀನಿ. ಸರ್ ಎಲ್ಲಿ ಹೋಗ್ಯಾರ? ಅವ್ರು ಹೋಗ್ಯಾರ. ಆಯ್ತು. ಒಂದು ಮಾತು ಹೇಳ್ಬೇಕಂತ ಮಾಡೀನಿ ಅವ್ವ. ಏನದ ಇವ ಹೇಳು? ಏನಿಲ್ಲ, ಇವತ್ತು ಯಾವ ವಾರ ಅದ? ಇವತ್ತ ಶುಕ್ರವಾರ ಅದ. ಇವತ್ತು ಏನದ? ಅಮಾವಾಸ್ಯೆ ಅದ. ಇದು ಪಕ್ಕ ಅದ? ಹಾಂ ಪಕ್ಕ ಅದ. ಅದು ಆಯಿತು. ಈ ತೆಂಗಿನ ಗಿಡ ಯಾರ ಪಾಲಿಗೆ ಬಂದಿದೆ? ತೆಂಗಿನ ಮರ ಗಿಡ ಯಾರ ಪಾಲಿಗೆ ಬಂದಿದೆ? ನಮ್ಮ ಪಾಲಿಗೆ ಬಂದಿದೆ. ನೋಡಿ, ಕಂಪೌಂಡ್ ಅದ, ಎಲ್ಲ ಅದ, ನಮ್ಮ ಪಾಲಿಗೆ ಬಂದಿದೆ. ಈ ತೆಂಗಿನ ಕಾಯಿ ಮೇಲೆ ಯಾರ ಅಧಿಕಾರ ಅದ? ಯಾರು ತಗೋಬೇಕು? ತೆಂಗಿನ ಗಿಡ ನಮ್ದು ಅಂದ್ರ ಮೇಲೆ ನಾವು ತಗೋಬೇಕಲ್ಲ. ಬೇರೆಯವ್ರೆ ಹೆಂಗೆ ತಗೋತಾರೆ? ಹುಚ್ಚಿ, ಇವತ್ತು ಶುಕ್ರವಾರ ಅದ, ಇವತ್ತು ಅಮಾವಾಸ್ಯೆ ಅದ, ಮ್ಯಾಲಿನ ತೆಂಗಿನಕಾಯಿ, ನಿಮ್ದು ತೆಂಗಿನಕಾಯಿ, ಹಕ್ಕಿನ ತೆಂಗಿನಕಾಯಿ ಅಂಗಳದಾಗ ಅವ್ರ ಅಂಗಳದಾಗ ಬಿದ್ದದ. ಆಕಿ ಬಂದಳು, ಆ ತೆಂಗಿನಕಾಯಿ ತೊಗೊಂಡು ಒಳಗೆ ಒಯ್ದಿಟ್ಟಾಳ. ಹೆಂಗಾರ ಮಾಡಿ ಆ ತೆಂಗಿನಕಾಯಿ ನಿನ್ನ ಮನ್ಯಾಗ ತರಿಸ್ಕೊಂಡ್ರ ನಿನ್ನ ಮನ್ಯಾಗಿನ ಲಕ್ಷ್ಮಿ ನಿನ್ನ ಮನ್ಯಾಗ ಇರ್ತಾಳ. ಇಲ್ಲ ಅಂತಂದ್ರೆ ನಿಮ್ಮ ಗಿಡದ ತೆಂಗಿನಕಾಯಿ ಇವತ್ತು ಅಮಾವಾಸ್ಯೆ ಅದ, ಶುಕ್ರವಾರ ಅದ, ಅಕ್ಕಿ ತಗೊಂಡು ಹೋಗ್ಯಾಳ ಅಂತಂದ್ರೆ ನಿಮ್ಮ ಮನ್ಯಾಗಿನ ಲಕ್ಷ್ಮಿ ಅವ್ರ ಮನ್ಯಾಗ ಹೋಗ್ಯಾಳ ನೋಡು ಅಂತ ಹೇಳ್ದಳು. ಹಿಂಗೆ ತಿಳಿತಾ? ಇಷ್ಟು ಹೇಳೋಣ ಮುಗ್ದೋಯ್ತು. ಯಾವಾಗ ಕೂಡ ನಾಷ್ಟ ಮಾಡ್ತೇನೆ ಅಂತಂದಳು. ಬೇಡ, ಮನುಷ್ಯನಾಗ್ರ ತಿನ್ನೋದೇ ಅದ ಈಕಿಗೆ. ಬೇಡ ಅಂತಂದಳು. ಸುಮ್ ಕೂಡ. ಮತ್ತು ಚಂದ ನಾಷ್ಟ ಅದು ಮಾಡಿ ಎಣ್ಣೆ ಎಲ್ಲ ಚಂದ ಹಾಕಿ ಫಸ್ಟ್ ಕ್ಲಾಸ್ ಘಮ ನಾಷ್ಟ ಮಾಡಿ ಕೊಟ್ಟಳು. ನಾಷ್ಟ ಮಾಡಿದಳು, ಚಹಾ ಕುಡಿದಳು, ಎಲ್ಲ ಆಯಿತು. ಮನೆಗೆ ಹೋದಳು.
ಮನೆಗೆ ಹೋಗಿರ ಮ್ಯಾಲೆ ಶುರು ಆಯ್ತು ಇವ್ರದ್ದು. ಮಾಸ್ತರ್ ಬಂದ 5 ಗಂಟೆಗೆ. ಬಂದ್ರ ಮ್ಯಾಲೆ ಈಕಿ ಮಲ್ಕೊಂಡಿದ್ದಳು ಆರಾಮ್, ಮಾತಾಡೋದಿಲ್ಲ, ಕತೆ ಆಡೋದಿಲ್ಲ. ಮಾಸ್ತರ್ ಅಂದ ಏನಾಗ್ಯದ? ಏನಿಲ್ಲ. ಅಲ್ಲ ಹೇಳಾರ ಹೇಳಿ ಏನಾಗ್ಯದ? ಏನು ಹೇಳಾಗ್ಯದ? ಏನು ಹೇಳಂತೆ ಅಂತಿ? ನಿಂಗೆ ಬುದ್ಧಿ ಗಿದ್ದಿ ಅದ? ಯಾಕೆ ಏನಾಗ್ಯದ ಹೇಳ? ಏನೇ ಆಗ್ಯದ ತಿಳಿಯಲ್ಲ ನಿನಗೆ? ಇವತ್ತು ಯಾವ ವಾರ ಅದ? ಶುಕ್ರವಾರ ಅದ. ಇವತ್ತು ಏನದ? ಅಮಾವಾಸ್ಯೆ ಅದ. ಈ ತೆಂಗಿನ ಗಿಡ ಯಾರ್ದದ? ಇದೆಲ್ಲ ಯಾಕೆ ಕೇಳತ್ತಿದ್? ನಾ ಎಷ್ಟು ಕೇಳ್ತೀನಿ ಅಷ್ಟು ಉತ್ತರ ಕೊಡು. ಗಂಡಿಗೆ ಹೇಳ್ತಾಳೆ ಈಕಿ ಹೆಣ್ತಿ, ನಾ ಎಷ್ಟು ಕೇಳ್ತೀನಿ ಅಷ್ಟು ಉತ್ತರ ಕೊಡು. ಯಾಕಂತಿ? ಇಟ್ಟು ನಾ ಎಷ್ಟು ಕೇಳ್ತೀನಿ ಅಷ್ಟೇ ಉತ್ತರ ಕೊಡೋದು. ತೆಂಗಿನ ಮರ ಯಾರ್ದದ? ನಮ್ದದ. ಇದ್ರ ಕಾಯಿ ಯಾರು ತಗೋಬೇಕು? ನಾವು ತಗೋಬೇಕು. ಇವತ್ತು ಶುಕ್ರವಾರ ಅದ, ಅಮಾವಾಸ್ಯೆ ಅದ, ಮ್ಯಾಲಿನ ತೆಂಗಿನಕಾಯಿ ಮುಂಜಾನೆ ಬಿದ್ದದ. ನಮ್ಮ ಹಕ್ಕಿರುವಂಥ ತೆಂಗಿನಕಾಯಿ ಮ್ಯಾಲ ನಿನ್ನ ತಮ್ಮನ ಹೆಂಡತಿ ತೊಗೊಂಡು ಹೋಗ್ಯಾಳ. ಇವತ್ತು ಅಮಾವಾಸ್ಯೆ ಅದ, ನಮ್ಮ ಲಕ್ಷ್ಮಿ ಅವ್ರ ಮನ್ಯಾಗ ಹೋದಂಗೆ ಆಯ್ತದ. ಅದು ತೆಂಗಿನಕಾಯಿ ತಂದು ಕೊಟ್ರ ಚಂದದಿ, ಇಲ್ಲ ಅಂತಂದ್ರೆ ಇಲ್ಲ ಅಂದಳು. ಆಯಿತು, ತಮ್ಮ ಬರ್ತಾನೆ, ತಮ್ಮ ಬಂದ ಮ್ಯಾಗ ಕೇಳ್ತೀನಿ. ಅಷ್ಟೇ ಹಂಗನ್ನತ್ತೇನೆ, ಮುಗಿದೋಯ್ತು. ಈ ಮುದುಕಿ ಏನು ಮಾಡಿದಳು? ಮತ್ತೆ ಮಧ್ಯಾಹ್ನ ಬಂದಳು. ಬಂದೇನು ಮಾಡಿದಳು? ಅಣ್ಣನ ಮನ್ಯಾಗ ಹೋಗಲಿಲ್ಲ, ತಮ್ಮನ ಮನ್ಯಾಗ ಬಂದಳು. ಏ ಯವ್ವ ಕಾಂತವ್ವ, ಏ ಕಾಂತವ್ವ, ಯಾಕವ್ವ ಏನಾಗ್ಯದ? ಏನಿಲ್ಲ. ಏನು ಮಾಡಾಕತ್ತಿದೆ? ಏನಿಲ್ಲ, ಅಡುಗೆ ಮಾಡಾಕತ್ತೇನೆ ಬಾ. ಏ ಹುಚ್ಚಿ, ನಂಗೆ ಹಿಂಗೆ ಕೇಳಾರ್ದಾಗ ಬಂದದ. ಆ ಮಾಸ್ತರ್ ಬರೋಣ ಏನು ಮಾಡ್ತಾನಂತಂದ್ರೆ, ನಿನ್ನ ಅಂಗಳದಾಗೇನೋ ತೆಂಗಿನಕಾಯಿ ಬಿದ್ದದಂತ ಹಿಂಗೆ ಕಿವಿ ಮೇಲೆ ಬಂದ್ಯದ, ನಂದು ಕಿವಿ ಮೇಲೆ ಬಂದ್ಯದ, ಶಬ್ದಗಳು ಬಂದಾವ. ಅಂಗಳದಾಗ ತೆಂಗಿನಕಾಯಿ ಬಿದ್ದದಂತ, ನೀನು ತಗೊಂಡು ಹೋಗಿದಂತ. ಇವತ್ತು ಅಮಾವಾಸ್ಯೆ ಅದ, ಲಕ್ಷ್ಮಿ ಅವ್ರ ಲಕ್ಷ್ಮಿ ಮನ್ಯಾಗಿನ ಲಕ್ಷ್ಮಿ ನಿನ್ನ ಮನ್ಯಾಗ ಬಂದಂಗೆ ಆಗ್ಯದಂತ ಅವ್ರಿಗೆ. ಅವ್ರು ಏನಾರ ಮಾಡಿ ನಿಂದ ತೆಂಗಿನಕಾಯಿ ಅವ್ರು ಹೆಂಗಾರ ಮಾಡಿ ತಗೊಳ್ಳೋರು ಅದಾರ. ಒಂದು ಮಾತು ಹೇಳ್ತೇನೆ, ನಾ ಹೇಳಿದ್ರೆ ನಿಂಗೆ ಕೆಟ್ಟ ಅನ್ನಿಸ್ತದ, ನಾ ಹೇಳಿದ್ರೆ ಜಗಳ ಹಚ್ಚಿದಂಗೆ ಅನ್ನಿಸ್ತದ. ಬಂದಾಳೈಕೆ ಜಗಳ ಹಚ್ಚಕ, ಗೊತ್ತಾಯ್ತಾ? ಬಂದಾಳೈಕೆ ಜಗಳ ಹಚ್ಚಕ. ಮತ್ತೆ ಹೇಳ್ತಾಳ, ನಾ ಹೇಳಿದ್ರೆ ಜಗಳ ಹಚ್ಚಿದಂಗೆ ಆಯ್ತದ. ಆದ್ರೆ ಚಂದ ಕೇಳ, ಅಕಸ್ಮಾತ್ ಈ ತೆಂಗಿನಕಾಯಿ ಅವ್ರು ತಗೊಂಡು ಹೋದ್ರು ಅಂತಂದ್ರೆ ನಿನ್ನ ಮನ್ಯಾಗಿನ ಲಕ್ಷ್ಮಿ ಹೋದಂಗೆ ಆಯ್ತದ. ಬೆಕ್ಕದಾಗಲಿ ಜಗಳ ಆಗಲಿ ಪಂಚೂರು ಬಂದು ಹೇಳಲಿ, ಏನು ಮಾಡಿದ್ರು ಈ ತೆಂಗಿನಕಾಯಿ ಯಾರು ಕೇಳಿದ್ರು ಕುಡಾಕ್ ಹೋಗಬೇಡ ನೋಡು. ಈಕಿ ಅಂದಳು, ನನ್ನ ಅಂಗಳದಾಗ ಬಿದ್ದದಂತಂದ ಮೇಲೆ ಆ ತೆಂಗಿನಕಾಯಿ ನಂದದ, ನಾ ಯಾರು ಹೇಳಿದ್ರು ಕೇಳಂಗಿಲ್ಲ ಅಂತಂದಳು. ಈಕಿನು ಪಕ್ಕ ಕುಂತಳು ಹಿಂಗೆ. ಆಯ್ತು, ಈ ಕಡೆ ಹಿಂಗೆ ಹೇಳಿದಳು, ಆ ಕಡೆ ಹಂಗೆ ಹೇಳಿದಳು, ಮುಗ್ದೋಯ್ತಲ್ಲ. ಜೀವನದೊಳಗೆ ಎಂಥ ಘಟನೆಗಳು ಬರ್ತಾವ ನೋಡ್ರಿ. ಯೌವನದ ಅವಸ್ಥೆಯಲ್ಲಿ ಇಂಥ ಘಟನೆಗಳು ಬಂದಾಗ ಮನುಷ್ಯ ಜಾಗೃತಿಯಿಂದ ಹೆಜ್ಜೆ ಇಟ್ಟಾಗ ಮಾತ್ರ ಅವನ ಬದುಕು ಸಾರ್ಥಕ ಆಗ್ಲಕ್ಕೆ ಸಾಧ್ಯ ಅದ. ಇಲ್ಲಂದ್ರೆ ಅವನ ಬದುಕು ನರಕ ಆಗ್ತದ. ಯಾವಾಗ ಕೇಳ್ತಾನ ಮನುಷ್ಯ ಯೌವನ ಅವಸ್ಥೆಯೊಳಗ ಕಿವಿಯಲ್ಲಿ ಇಂಥ ಮಾತುಗಳನ್ನು ಕೇಳಿ ತನ್ನ ಜೀವನವನ್ನು ನರಕಮಯ ಮಾಡ್ಕೊಳ್ತಾನ. ಸಾಯಂಕಾಲ ಆಯ್ತು, 6 ಗಂಟೆ. ತಮ್ಮ ಬಂದ, ಅಣ್ಣ ಮನ್ಯಾಗಿದ್ದ, ತಮ್ಮ ಬಂದಂತ ಗೊತ್ತಾಯ್ತು. ಬಂದ, ಏ ತಮ್ಮ ಬಾಯಿಲೆ. ಏನಿಲ್ಲ ಬಾಯಿಲಿ ಕೆಲಸ ಅದ. ತಮ್ಮ ಬಂದ, ಹೊರಗೆ ಬಂದ ಅಂತಂದ. ಏನಾಗ್ಯದ? ಏನಿಲ್ಲ, ಇವತ್ತು ಮುಂಜಾನೆ ತೆಂಗಿನಕಾಯಿ ಬಿದ್ದದ ಅಂಗಳದಾಗ. ಆ ತೆಂಗಿನಕಾಯಿ ಮೇಲೆ ಅಧಿಕಾರ ನಂದದ, ನನ್ನ ಪಾಲಿಗೆ ಅದು ಬಂದದ ಗಿಡ ಅಂದ ಮೇಲೆ ಆ ತೆಂಗಿನಕಾಯಿ ಮೇಲೆ ನಂದ ಅಧಿಕಾರ ಅದ. ತೆಂಗು ಬಿದ್ದದ, ನಿನ್ನ ಹೆಂಡತಿ ಒಳಗೆ ಒಯ್ದು ಇಟ್ಕೊಂಡಾಳ, ಆ ತೆಂಗು ತಂದು ಕೊಡು. ಇಷ್ಟೇನಾ? ಹಾಂ ಇಷ್ಟೇ. ಆಯ್ತು, ಇವ ಒಳಗೆ ಹೋದ. ಏ ಬಾ ಇಲ್ಲಿ, ಅನ್ನ ಹಿಂಗಿಂಗೆ ಅನ್ನಕತ್ತಾನ. ಏನನ್ನತ್ತಾನ?
ಹಿಂಗೆ ತೆಂಗಿನಕಾಯಿ ಕೊಡುವಲ್ಲ ತನ್ನ ಏ ಬುದ್ಧಿಗೇಡಿ ಬುದ್ಧಿ ಅದ ಇಲ್ಲ ನಿನಗೆ ಅಂತಂದೊಳಕ್ಕೆ ಗಂಡಗೆ ಯಾರು ಹೆಣ್ತಿ ಬುದ್ಧಿಗೇಡಿ ಬುದ್ಧಿ ಅದ ತಲೆಯಲ್ಲಿ ಇಟ್ಕೊಂಡಿದ್ನಿ ಇವತ್ತು ಅಮಾಸಿ ಅದ ಶುಕ್ರವಾರ ಅದ ನಮ್ಮ ಅಂಗಳದಾಗ ತೆಂಗಿನಕಾಯಿ ಬಿದ್ದದ ಅದು ನಮ್ದು ಅದ ಹಂಗೆ ನಾವು ಕೊಟ್ಟೇವಂತಂದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಅವ್ರ ಮನೆಗೆ ಹೋಗ್ತಾಳ ಇಷ್ಟು ಇಲ್ಲ ನಿಂಗೆ ಬುದ್ಧಿ ಹೋಗಿ ಕೊಡಲ್ಲ ಅಂತ ಅನ್ನೋ ಹೋಗಿ ಹೆಂಡ್ತಿ ಮಾತು ಕೇಳ್ದ ಇವ ಕೇಳಿ ಬತ್ತು ಹೊರಗೆ ಬಂದ ಏ ಅಣ್ಣ ಕೊಡಲ್ಲಣ್ಣ ಅಂತಂದ ಯಾಕ ಏ ಕೊಡಲ್ಲ ನನ್ನ ಅಂಗಳದಾಗ ಬಿದ್ದದ ಅಂತಂದ ಮೇಲೆ ಆ ತೆಂಗಿನಕಾಯಿ ನಂದ ಅಂತಂದ ಇವಂದ ನನ್ನ ಪಾಲಿಗೆ ಬಂದದ ಗಿಡ ಅದರ ಕಾಯಿಯ ಪೂರ್ಣ ಅಧಿಕಾರ ನಂದದ ಅಂತ ಅನ್ನ ಅಂತಂದ ಇಬ್ಬರು ಜಗಳ ಚಾಲು ಆಯ್ತು ನಾ ಹೊಡಿ ನೀವು ಹೊಡಿ ಜಗಳ ಆಯ್ತು ಎಲ್ಲ ಆಗಿದ ನಂತರ ಬಗೆಹರಲಿಲ್ಲ ಊರಾಗಿನ ಜನರಿಗೆ ಕರೆಯರಿ 4 ಜನ ಏನಂತಾರ ಅದಕ್ಕೆ ನೀನು ಒಪ್ಕೊ ನಾನು ಒಪ್ಕೋತೀನಿ ಆಯ್ತು ಇಬ್ಬರು ಅಗ್ರಿಮೆಂಟ್ ಆಯ್ತು 4 ಮಂದಿ ನಾನೀ ಮಾತಾಡೋದು ಬೇಡ ಜಗಳ ಆಡೋದು ಬೇಡ ಕೈ ಮುಟ್ಟೋದು ಬೇಡ ಹೊಡೆಯೋದು ಬೇಡ ಬಡಿಯೋದು ಬೇಡ 4 ಮಂದಿ ಕರ್ಸರಿ 4 ಮಂದಿ ಕರೆಸಿದ್ರು ಬರ್ರಿ ಬಂದರು 4 ಮಂದಿ ಕುತ್ಕೊಂಡ್ರಿ ಮೇಲೆ ಎದ್ರದ ಜಗಳ ಏನಿಲ್ಲ 10 ವರ್ಷ ಕೆಳಗೆ 20 ವರ್ಷ ಕೆಳಗೆ ನೀವು ಹಂಚಿಕೆ ಮಾಡಿರಿ ಹಾಂ ಮಾಡಿದೆವು ಎಲ್ಲವನ್ನು ಹಂಚಿಕೆ ಹಾಕಿರಿ 10 ಎಕರೆ ಬರೋಬರ್ ಅರ್ಧ ಮನೆ ಬರೋಬರ್ ಈ ತೆಂಗಿನ ಗಿಡ ಯಾರ ಕಡೆ ಅದ ಮಾಸ್ತರ್ ಕಡೆ ಅದ ಮೈ ತೆಂಗಿನಕಾಯಿ ಮೇಲೆ ಯಾರ ಅಧಿಕಾರ ಅದ ಮಾಸ್ತರ್ದ ಅಧಿಕಾರ ಅದ ತಮ್ಮಂದ ಅಕಸ್ಮಾತ್ ನನ್ನ ಅಂಗಳದಾಗ ಯಾರ್ದಾರ ವಸ್ತು ಬಿತ್ತಂತ ತಿಳ್ಕೊರಿ ಇದ್ರ ಮೇಲೆ ಯಾರ ಅಧಿಕಾರ ಇರ್ತದ ನನ್ನ ಅಂಗಳದಾಗ ನನ್ನ ಜಾಗದಾಗ ವಸ್ತು ಬಿತ್ತಂತ ತಿಳ್ಕೊರಿ ಯಾರ ಅಧಿಕಾರ ಇರ್ತದ ಜನ ಅಂದರು ಆ ಕಡೆನೂ ಹೇಳಕ್ಕೆ ಮುಸ್ಕಿಲ್ ಐತಿ ಈ ಕಡೆ ಹೇಳಕ್ಕೆ ಮುಸ್ಕಿಲ್ ಐತಿ ಇವ್ರಿಗೆ ನಿನ್ನ ಅಂಗಳದಾಗ ಬಿದ್ದದ ಏನಂದ್ರೆ ನಿಂದ ಆ ಕಡೆ ಹಂಗೆ ಹೇಳಕತ್ತರು ಈ ಕಡೆ ಹಿಂಗೆ ಹೇಳಕತ್ತರು ಮತ್ತಿನ್ನ ಜಗಳ ಚಾಲು ಆಯಿತು ಮಾತುಕತೆ ಆಯಿತು ಎಲ್ಲನೇ ಆಯಿತು ಬಗೆಹರಲಿಲ್ಲ ನೋಡ್ರಿ ಪಂಚರು ಹೇಳತನ ಹೇಳ್ತಾರೆ ಪಂಚರು ಮಾತು ಕೇಳಲಿಲ್ಲ ಅಂತಂದ್ರೆ ಏನು ಮಾಡ್ತಾರ ಹೋಗ್ರಿಯಪ್ಪ ನೀವು ಕೋರ್ಟಿಗೆ ಹೋಯ್ತಿರಿ ಕೋರ್ಟಿಗೆ ಜಗಳ ಇದು ಹೋಯ್ತು ಅತನಿಗೆ ಜಗಳ ಹೋಯ್ತು ಕೋರ್ಟ್ದಾಗ ಹೋಯ್ತು 10 ವರ್ಷ ನಡೀತಲ್ಲಿ ಜಗಳ ಎಷ್ಟು ವರ್ಷ 10 ವರ್ಷ ನಡೀತಲ್ಲಿ ಜಗಳ ವಕೀಲಿಗೆ ಫೀಸ್ ಬಂತ ಇವರಿಬ್ಬರಿಗೆ ತೆಲಿಗೆ ಟೆನ್ಷನ್ ಬಂತ ಜಗಳ ಎದ್ರದ ತೆಂಗಿನಕಾಯಿ ಜಗಳ 10 ವರ್ಷ ನಡೀತ ದಿನ ಹೋಗೋದು ಬರೋದು ತಿಂಗಳಾಗನ ಡೇಟ್ ಬರೋಣ ಹೋಗೋದು ಮತ್ತೆ ಇರೋದು ಮತ್ತಿನ್ನ ಡೇಟ್ ಬರೋಣ ಹೋಗೋದು ಮತ್ತೆ ಬರೋದು ಅತನಿ ಕೋರ್ಟಿನ ಚಕ್ಕರದೊಳಗೆ ಕೇಸಿನೊಳಗೆ ಅಣ್ಣ 2 ಎಕರೆ ಹೊಲ ಮಾರ್ಕೊಂಡ ತಮ್ಮನೂ 2 ಎಕರೆ ಹೊಲ ಮಾರ್ಕೊಂಡ 10 ವರ್ಷ ನಡೀತಲ್ಲಿ ಏನೂ ಬಗೆಹರಲಿಲ್ಲ ಮುಂದೆ ಹೋಯ್ತು ಜಿಲ್ಲಾ ಕೋರ್ಟಿಗೆ ಬೆಳಗಾವಿ ಜಿಲ್ಲಾ ಕೋರ್ಟಿಗೆ ಹೋಯ್ತು ಸತ್ರ ನ್ಯಾಯಾಲಯ ಸೆಷನ್ ಕೋರ್ಟ್ ಹೋಯ್ತು ಅಲ್ಲಿ ಒಂದು 10 ವರ್ಷ ನಡೀತು ಅವ 2 ಎಕರೆ ಮಾರ್ಕೊಂಡ ಇವನು 2 ಎಕರೆ ಮಾರ್ಕೊಂಡ 4 ಎಕರೆ ಮಾರ್ಕೊಂಡ್ರಿ ಇಬ್ಬರು ಅಲ್ಲಿ ಬಗೆಹರಲಿಲ್ಲ ಹೋಯ್ತದು ಹೈಕೋರ್ಟಿಗೆ ಹೋಯ್ತು ಧಾರವಾಡ ಹೈಕೋರ್ಟಿಗೆ ಹೋಯ್ತು ಅಲ್ಲಿ ಒಂದು 10 ವರ್ಷ ನಡೀತು ಇವನು 3 ಎಕರೆ ಮಾರ್ಕೊಂಡ ಇವನು 3 ಎಕರೆ ಮಾರ್ಕೊಂಡ ಉಳಿತೆಷ್ಟು ಮೊದಲು 2 ಎಕರೆ ಹೋಯ್ತು ಇವ 2 ಎಕರೆ ಮಾರ್ಕೊಂಡ ಅತಿನಿ ಕೋರ್ಟ್ದಾಗ ಇವ 2 ಎಕರೆ ಮಾರ್ಕೊಂಡ 4 ಎಕರೆ ಹೋಯ್ತಾ ಜಿಲ್ಲಾ ಕೋರ್ಟಿಗೆ ಅವ 2 ಎಕರೆ ಮಾರ್ಕೊಂಡ ಇವ 2 ಎಕರೆ ಮಾರ್ಕೊಂಡ ಉಳಿತೆಷ್ಟು 6 ಎಕರೆ ಇವನಿಗೆ 6 ಎಕರೆ ಹೈಕೋರ್ಟಿಗೆ ಹೋಯ್ತು ಅಲ್ಲಿ 3 ಎಕರೆ ಮಾರ್ಕೊಂಡ್ರು ಅವ್ರು ಜಗಳಕ್ಕಾಗಿ ಉಳಿತೆಷ್ಟು 2 ಎಕರೆ ಅವನಿಗೆ 2 ಎಕರೆ ಇವನಿಗೆ 2 ಎಕರೆ ಅಲ್ಲಿ ಬಗೆಹರಲಿಲ್ಲ ರೀ ಹೋಯ್ತದು ಕೋರ್ಟಿಗೆ ಸುಪ್ರೀಂ ಕೋರ್ಟ್ ದಿಲ್ಲಿಗೆ ಹೋಯ್ತದು
ಅಲ್ಲಿ ಒಂದು 2 ವರ್ಷ ನಡೀತು. 2 ಎಕರೆ ಇವನು ಮಾರ್ಕೊಂಡ. ಲಾಸ್ಟಿಗೆ ಟೇಬಲ್ ಮೇಲೆ ಬಂತು. 3 ಸದಸ್ಯ ಪೀಠದ ಟೇಬಲ್ ಮೇಲೆ ಬಂತು. 3 ಜನ ಜಡ್ಜ್ಗಳಿದ್ದರು, ಕೂತ್ಕೊಂಡ್ರು. ಎದ್ರ ಜಗಳ ಅದ? ಜಗಳ ಅಂದ್ರೆ ಸುಮ್ಮ ಆಯ್ತತೇನ್ರಿ? ಕೋರ್ಟಿಗೆ ಜಗಳ ಆಡೋರಿಗೆ ಕೇಳ್ರಿ ನೀವು ಪರಿಸ್ಥಿತಿ ಏನದ ಅಂತ ಹೇಳಿ. ಏನಿದ್ರೆ ಇಲ್ಲೇ ಮುಗಿಸ್ಕೋಬೇಕು ನಾವು ಅಷ್ಟೇ. ಭಾಳ ಚಂದ. ಸುಪ್ರೀಂ ಕೋರ್ಟಿಗೆ ಹೋಯ್ತು. 3 ಜನ ಬೆಂಚಿಂದ ಸದಸ್ಯರು ಫೈಲ್ ಬಂತು. ಎದ್ರ ಜಗಳ ಅದ ಅಂತ ಜಡ್ಜ್ ಕೇಳ್ದ. ಇದು ತೆಂಗಿನಕಾಯಿ ಜಗಳ ಅದ ರೀ. ತೆಂಗಿನಕಾಯಿ ಜಗಳ? ಹಾಂ, ತೆಂಗಿನಕಾಯಿ ಜಗಳ. ತೆಂಗಿನಕಾಯಿ ಎಲ್ಲಿ ಅದ? ಎಲ್ಲಿಲ್ಲರಿ, ಅದ್ರ ಮೇಲೆ ಸ್ಟೇ ಅದ ರೀ. ಅದು ಅಥಣಿ ಕೋರ್ಟ್ ಜಪ್ತು ಮಾಡಿದ. ಈ ಪೊಲೀಸ್ ಸ್ಟೇಷನ್ದೊಳಗೆ ಅದ, ಅಲ್ಲಿ ಅದ. ಅದಕ್ಕೆ ಯಾರೂ ಕೈ ಮುಟ್ಟಂಗಿಲ್ಲ ಅಂತ ಹೇಳಿ ಸ್ಟೇ ಅದ. ಅವಾಗಿದ್ದು ಹಿಡ್ದು ಹಾಗೆ ಅದ. ಹಿಂಗೇನ? ಆಯ್ತು, ತರಿಸ್ರಿ ತೆಂಗಿನಕಾಯಿ ತರಿಸ್ರಿ. ಇಲ್ಲಿ 10 ವರ್ಷ, ಅಲ್ಲಿ 10 ವರ್ಷ, ಅಲ್ಲಿ 10 ವರ್ಷ, ಅಲ್ಲಿ ಅಂತಂದ್ರೆ ಇವ್ರದ್ದು ಒಬ್ಬವನಿಗೆ 80 ವರ್ಷ, ಒಬ್ಬನಿಗೆ 90 ವರ್ಷ ಆಯ್ತು. ಜಗಳ ಮಾಡೋದು ಬಿಟ್ಟಿಲ್ಲ, ಜಿದ್ದು ಬಿಟ್ಟಿಲ್ಲ. ಎಲ್ಲ ಹೊಲ ಯಾಕೆ ಹೋಗಂಗಿಲ್ಲ, ಆ ತೆಂಗಿನಕಾಯಿ ಬಿಡಲ್ಲ ಅಂದ ಇವತ್ತು ಅಮ್ಮ. ಅನ್ನನೂ ಅಂದ, ಎಲ್ಲ ಹೊಲನೂ ಯಾಕೆ ಹೋಗಂಗಿಲ್ಲ, ತೆಂಗಿನಕಾಯಿ ಮಾತ್ರನ ಬಿಡಂಗಿಲ್ಲ ಅಂದ ಅನ್ನ. ಇಬ್ಬರದು ನಡೀತು ಜಿದ್ದ. ತೆಂಗಿನಕಾಯಿ ಜಡ್ಜ್ ಅಂದರು, ತೆಂಗಿನಕಾಯಿ ಅಲ್ಲಿ ಅದ, ಪೊಲೀಸ್ ಸ್ಟೇಷನ್ದೊಳಗೆ ಅದ, ಅಥಣಿ ಒಳಗದ. ಮತ್ತು ತರಿಸಿದ್ರು ನೋಡಿದ್ರು. ಈ ತೆಂಗಿನಕಾಯಿ ಸುಲೀರಿ ಅಂತಂದ್ರು ಜಡ್ಜ್. ಸುಲ್ದ್ರ ಮೇಲೆ ಇದು ತೆಂಗಿನಕಾಯಿ ಓಡಿರಿ ಅಂತಂದ್ರು. ಓಡಿದ್ರು. ಅಲ್ರಿ, 40 ವರ್ಷದ ತೆಂಗಿನಕಾಯಿ, ಅದ್ರಾಗೆ ನೀರು ಇರ್ತತ ಏನು ಕೊಬ್ಬರಿ ಇರ್ತತ? ಏನಿರ್ತತ? ಏನಿಲ್ಲ, ಬೂದಿ ಆಗಿತ್ತು. ಬೂದಿ 2 ಹೊಡೆದ್ರೆ ಹಿಂಗೆ ಬೂದಿ ತೆಳಗೆ ಬಂತು. ಅಣ್ಣನಿಗೆ ಸ್ವಲ್ಪ ಬೂದಿ, ತಮ್ಮನಿಗೆ ಸ್ವಲ್ಪ ಬೂದಿ. ತಮ್ಮನಿಗೆ ಒಂದು ವಾಟೆ, ಅದ್ರದ್ದು ತೆಂಗಿಂದ ಒಂದು ವಾಟೆ, ಇವನಿಗೆ ಒಂದು ವಾಟೆ ಕೊಟ್ಟರು. ಇಬ್ಬರದು ವಯಸ್ಸಾಗ್ಯದ. ಕೆಮ್ಮು ಬಂತಂತಂದ್ರೆ ಉಗುಳ್ಕೊತ ಹೋಗ್ರಿ ಮಕ್ಕಳ್ರಿ ಅಂತ ಹೇಳಿ ಜಜ್ಮೆಂಟ್ ಕೊಟ್ಟ ಜಡ್ಜ್. 3 ಸದಸ್ಯ ಪೀಠ ಕೊಡ್ತು. ಹೋಗ್ರಿ, ಎಲ್ಲಿ ಹೋಗ್ರಿ, ಉಗುಳ್ಕೊತ ಹೋಗ್ರಿ ಮಕ್ಕಳ್ರಿ ಅಲ್ಲಿ. ಹೆಂಗದ? ಯೌವನದೊಳಗ ಯಾರ ನಮ್ಮ ಜೀವನದೊಳಗ ಕಿವಿ ತುಂಬಿದ್ರು ಅಂತಂದ್ರ ಜೀವನ ನರಕ ಆಗ್ತದ. ಅದಕ್ಕೆ ಹೇಳಿದ್ರು, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕ್ಯಮಪ್ಯ ಅನರ್ಥಾಯ ಕಿಮುಯತ್ರ ಚತುಷ್ಟಯಂ. ಯೌವನ ಬಹಳ ಜಾಗೃತ ಅವಸ್ಥೆಯಿಂದ ಹೆಜ್ಜೆ ಇಡಬೇಕಾಗ್ತದ. ನಮ್ಮ ಗವಾಯಿಗಳು ಒಂದು ಹಾಡ ಹಾಡ್ತಾರೆ. ಒಂದು ಹಾಡ ಹಾಡಿದ